ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಲಭಿಸುತ್ತವೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 15/2/2025 ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ 5ನೇ ತರಗತಿ ಮಕ್ಕಳು ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ರು, 6ನೇ ತರಗತಿಯ ಪ್ರವೇಶಕ್ಕೆ ಮೊರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಏನು ಎಕ್ಸಾಮನ್ನು ಬರೆದಿದ್ರಿ, ಸೊ ಆ ವಿದ್ಯಾರ್ಥಿಗಳ ಒಂದು ರಿಸಲ್ಟು 14/3/2025 ಪ್ರಕಟಣೆಯಾಗಿತ್ತು. ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿ ಇಂದಿನ ಒಂದು ವಿಡಿಯೋಸದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಸ್ನೇಹಿತರೆ, ಭಾಳಷ್ಟು ಪೇರೆಂಟ್ಸು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಏನಂತ ಅಂದರೆ 82 ರಿಸಲ್ಟ್ ಆಗಿತ್ತು ನಮ್ಮದು, ಈಗ ನೋಡಿದರೆ ಕಡಿಮೆ ಆಗಿದೆ, ಕೀ ಆನ್ಸರ್ ಪ್ರಕಾರ 82 ಆಗಿತ್ತು ಅಂತ ಹೇಳಿ. ನೀವು ಅಫಿಷಿಯಲ್ ಕೀ ಆನ್ಸರನ್ನು ನೋಡಿ ಚೆಕ್ ಮಾಡ್ಕೊಳ್ಳೋದಾಗಿದ್ದರೆ ನಿಮ್ಮದು 82 ಆಗಿತ್ತು ಅಂದರೆ ನಿಮ್ಮ ಮಗುವಿಂದು ಅಫಿಷಿಯಲ್ ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಾಗಿತ್ತು, ಆಕ್ಷೇಪಣೆಯನ್ನು ಸಲ್ಲಿಸಬೇಕಿತ್ತು. ಅದು 13/3/2025 ಮುಗಿಯಿತು. ಓಕೆನಾ. ಆಕ್ಷೇಪಣೆಯ ದಿನಾಂಕ ಮುಗಿದಿದೆ. ಈಗ ಅಂತಿಮ ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಮತ್ತು ಅಂತಿಮ ಮೆರಿಟ್ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ. ಈಗ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಓಕೆನಾ. ಸೊ ನಿಮಗೆ ಹೇಳಿದ್ದೆ, ಪ್ರತಿಯೊಂದು ವಿಡಿಯೋಸದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ, ಆಕ್ಷೇಪಣೆಯನ್ನು ಸಲ್ಲಿಸಿ. ಯಾರೆಲ್ಲ ಕಡಿಮೆ ಅಂಕ ಬರ್ತಿದೆ, ಕೆ ಅವರು ಬಿಟ್ಟಿರುವಂತಹ ಕೀ ಆನ್ಸರನ್ನು ನೋಡಿಬಿಟ್ಟು ಕಡಿಮೆ ಅಂಕ ಬರ್ತಿದೆ, ಅವರು ವಿತ್ ಪ್ರೂಫ್ ಸಮೇತ ಆಕ್ಷೇಪಣೆಯನ್ನು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ವಿತ್ ಪ್ರೂಫ್ ಸಮೇತ ನೀವೇನು ಮಾಡಬೇಕು, ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಹೇಳಿದ್ದೆ. ಓಕೆನಾ. 13/3/2025 ದಿನಾಂಕ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗಿದೆ. ಇದು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಈಗ ಏನಾಗಿದೆ ಅಂತ ಅಂದರೆ 14/3/2025 ರಿಸಲ್ಟನ್ನು ಬಿಟ್ಟಿದ್ದಾರೆ. ಇದೇ ಫೈನಲ್. ಓಕೆನಾ. ಅಂತಿಮ ಮೆರಿಟ್ ಪಟ್ಟಿ ಅಂತೇಳಿ ಹೇಳಿದ್ದಾರೆ, ಅಂತಿಮ ಅಂಕಪಟ್ಟಿ. ಓಕೆನಾ. ಸೊ ಇನ್ನು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರಲ್ಲ. ಓಕೆನಾ. ಯಾರೆಲ್ಲ ಕೇಳಿದ್ರಿ ಡೌಟ್ಸ್, ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಏನಂದರೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬರುತ್ತೆ, ಈ ದಿನ ಒಂದು ವಿಡಿಯೋಸದಲ್ಲಿ 2024ರ ಉದಾಹರಣೆಯನ್ನು ತೆಗೆದುಕೊಂಡು ನಾನು ನಿಮಗೆ ಈ ರ್ಯಾಂಕನ್ನು ತೆಗೆದುಕೊಂಡ್ರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಅಂತ ಕೂಡ ತಿಳಿಸಿದ್ದೆ. ಓಕೆನಾ. ನೆಕ್ಸ್ಟ್ ಇನ್ನೂ ಕೇಳ್ತಾ ಇದ್ದೀರಾ ಏನಂತ ಅಂದರೆ, ಈಗ ಒಂದು ಡಿಸ್ಟಿಕಲ್ಲಿ ಹೇಗೆ ಎಷ್ಟು ಸೀಟ್ ಇದಾವಂತ ಹೆಂಗೆ ತಿಳ್ಕೊಳ್ಳೋದಂತ. ಇಲ್ಲ ಸ್ನೇಹಿತರೆ, ಆಯಾ ಸ್ಕೂಲಲ್ಲಿ ಏನು ಅವರು ಸೀಟನ್ನು ಈಗ ಕೊಟ್ಟಿರ್ತಾರೆ, ಅಲಾಟ್ಮೆಂಟ್ ಇರುತ್ತೆ, ಎಷ್ಟು ಸೀಟನ್ನು ತೆಗೆದುಕೊಳ್ಬೇಕಂತೇಳಿ ಅವರಿಗೆ ಒಂದು ನಿಯಮ ಇರುತ್ತೆ. ಆ ನಿಯಮಾನುಸಾರ ಅಷ್ಟು ಸೀಟನ್ನು ಮಾತ್ರ ತೆಗೆದುಕೊಳ್ತಾರೆ ಒಂದು ಶಾಲೆಗೆ. ಓಕೆನಾ. ಒಂದು ಶಾಲೆಗೆ ಅಷ್ಟೇ ಸೀಟ್ ತೆಗೆದುಕೊಳ್ಳೋದು. ಓಕೆನಾ. ನಂತರದಲ್ಲಿ ಮೊದಲನೇ ಸೀಟು ಹಂಚಿಕೆ ಅಥವಾ ಮೊದಲನೇ ಸೀಟು ಆಯ್ಕೆ ಪ್ರಕ್ರಿಯೆ ಯಾವಾಗ ಬರುತ್ತೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 14/3/2025 ರಿಸಲ್ಟ್ ಅನೌನ್ಸ್ ಆಯಿತು. ಏನು ರಿಸಲ್ಟ್ ಅನೌನ್ಸ್ ಆಯಿತು? ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿ ಅನೌನ್ಸ್ ಆಯಿತು. ಆ ಪಟ್ಟಿಯನ್ನು 14ನೇ ತಾರೀಕು ಬಿಟ್ಟಿದ್ದಾರೆ. ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ಇರೋದೇ ಪ್ರೋಸೆಸ್ಸು, ಮೊದಲನೇ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಬಿಡೋದು. ಅಂದರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡೋದಿರುತ್ತೆ. ಓಕೆನಾ. ಸೊ ಅಲ್ಲಿ ನಿಮ್ಮ ಒಂದು CET ರ್ಯಾಂಕ್ ಕೊಡ್ತಾರೆ, ನೀವು ಯಾವ ಕೆಟಗರಿ ಅನ್ವಯ ಆಯ್ಕೆ ಆಗಿದ್ದೀರಾ ಅಂತೇಳಿ ಅದ್ರ ಮುಂದೆ ಕೆಟಗರಿ ಅಲಾಟ್ಮೆಂಟ್ ಅಂತೇಳಿ ಕೊಡ್ತಾರೆ. ಓಕೆನಾ. ಮತ್ತು ಸ್ಕೂಲು. ಓಕೆನಾ. ಮತ್ತು ಇನ್ನೂ ಕೇಳ್ತಾ ಇದ್ದೀರಾ, ನಾವು ಕೇಳಿರುವಂಥ ಸ್ಕೂಲೇ ಕೊಡ್ತಾರೆ. ಇಲ್ಲಿ ಸ್ನೇಹಿತರೆ ಕೌನ್ಸಿಲಿಂಗ್ ಇರೋದಿಲ್ಲ. ನೀವು ಮೊದಲಲ್ಲಿ ಏನು ಹಾಕಿರ್ತೀರಾ, ಓಕೆನಾ, ಅಲ್ಲಿ ಅರ್ಜಿ ಸಲ್ಲಿಸುವಾಗ ಏನು ಹಾಕಿರ್ತೀರಾ, ಪ್ರಿಫರೆನ್ಸ್ ಕೊಟ್ಟಿರ್ತೀರಲ್ವಾ, ಫಸ್ಟು, ಸೆಕೆಂಡು, ಥರ್ಡು ಅಂತ. ಓಕೆ. ನಿಮ್ಮ ಮಗುವಿನ ಅಂಕಗಳು ಅತ್ಯುತ್ತಮವಾಗಿದ್ದರೆ ಫಸ್ಟ್ ಪ್ರಿಫರೆನ್ಸ್ ಹಾಕಿರ್ತಾರಲ್ಲ, ಅದೇ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ ಸ್ಕೂಲ್. ಓಕೆನಾ. ಆಮೇಲೆ ಇನ್ನೂ ಕೆಲವರು ಕೇಳ್ತಾ ಇದ್ದೀರಾ, ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗಿ ಕೂಡ
ನಾವು ಎರಡನೇ ಸುತ್ತಿನಲ್ಲಿ ಆಯ್ಕೆ ಆಗ್ಬೋದು ಅಡ್ಮಿಷನ್ ತಗೊಳ್ಕೊಳ್ಳಿದ್ರೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಚಾನ್ಸಸ್ ಇದೆ, ಬಟ್ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರಲ್ವಾ, ಆ ಕಾಲಾವಕಾಶದಲ್ಲೇ ಅಡ್ಮಿಷನ್ ಆಗಿ. ಯಾವ ಸ್ಕೂಲಲ್ಲಿ ಕೊಟ್ಟಿರ್ತಾರೆ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆದವರು ಮತ್ತೆ ಎರಡನೇ ಸುತ್ತಿನಲ್ಲಿ ಸಿಗುತ್ತೆ, ಮೂರನೇ ಸುತ್ತಿನಲ್ಲಿ ಸಿಗುತ್ತೆ ಅಂತ ವೇಟ್ ಮಾಡಬೇಡಿ. ಮೊದಲನೇ ಸುತ್ತಿನಲ್ಲಿ ಏನು ಸಿಗುತ್ತೆ, ನಿಮಗೆ ದಿನಾಂಕಗಳನ್ನು ಕೊಡ್ತಾರೆ. 7 ಡೇಸ್ 5 ಡೇಸ್ ಟೈಮ್ ಇರುತ್ತೆ. ಆ ಸಮಯದೊಳಗಾಗಿ ನೀವು ಅಡ್ಮಿಷನ್ನ ಆರಾಮಾಗಿ ತೆಗೆದುಕೊಳ್ಬೋದು. ತದನಂತರದಲ್ಲಿ ಅದಾದ ನಂತರ 10 ಡೇಸ್ ಅಥವಾ 8 ದಿನಗಳ ನಂತರ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ ಬಿಡುವಂಥ ಚಾನ್ಸಸ್ ಇದೆ. ಓಕೆನಾ. ಈ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಲೀಸ್ಟನ್ನು ಯಾವ ರೀತಿ ಸರಿ CET ರ್ಯಾಂಕು ಮತ್ತು ಕ್ಯಾಟಗರಿ ಅನ್ವಯ ಆಯ್ಕೆ ಆಗಿದ್ದಾರೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ವಾಚ್ ಮಾಡಿ. ಓಕೆನಾ. ಇಲ್ಲಿ ನೋಡಿ, KA ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಆನ್ಲೈನ್ ಸೀಟು ಹಂಚಿಕೆ ಕುರಿತು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಮತ್ತು ಆಯಾ ಇಲಾಖೆಯ ವೆಬ್ಸೈಟಿನಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ ತಿಳಿಸಿದ್ದಾರೆ. ಓಕೆನಾ. ಆದರ್ಶ ವಿದ್ಯಾಲಯ ಎಕ್ಸಾಮಿನೇಷನ್ ನಡೀತಲ್ವಾ, ಸೊ ಅದರಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಆದರ್ಶ ವಿದ್ಯಾಲಯಕ್ಕೆ ಹೋಗ್ತಾರೆ. ಅದರಿಂದ ಸೀಟಿಲ್ಲಿ ಉಳಿಕೆ ಆಗುತ್ತೆ. ಆ ಸೀಟು ಹಿಂದಿನ ಇರುವಂತಹ ರ್ಯಾಂಕ್ ಸ್ಟೂಡೆಂಟ್ಗೆ ಸಿಗುವಂಥ ಚಾನ್ಸಸ್ ಇದೆ. ಓಕೆನಾ. ಇದಿಷ್ಟು ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.